ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಪ್ಯಾರಲಿಸಿಸ್ ಅಂದ್ರೆ ಪಾರ್ಶ್ವವಾಯು ಆಗಿದ್ಯಾ? ಹಾಗಾದ್ರೆ ಎಚ್ಚರ. ಯಾಕಂದ್ರೆ ನಿಮ್ಮ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡು ಮೋಸ ಮಾಡೋ ಮಹಾಜಾಲವೊಂದು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಜಾಲ ನಿಮ್ಗೆ ಮ್ಯಾಜಿಕ್ ಇಂಜೆಕ್ಷನ್ ಕೊಟ್ಟು ಕಾಯಿಲೆ ವಾಸಿ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಡುತ್ತೆ. ಆದ್ರೆ ನಕಲಿ ಔಷಧಿ ಕೊಟ್ಟು ನಿಮ್ಮ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕಾಸುವನ್ನ ಲೂಟಿ ಹೊಡೆದು ಮೋಸ ಮಾಡುತ್ತೆ. ಇಂಥ ಒಂದು ಕರಾಳ ದಂಧೆಯ ಭಯಾನಕ ಅಂಶವನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿ ಬಟಾ ಬಯಲು ಮಾಡಿದೆ. ನಮ್ಮ ರಹಸ್ಯ ಕಾರ್ಯಾಚರಣೆಯ ರೋಚಕ ಕಥೆಗಳನ್ನ ಬಿಡಿಸಿರ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ರೋಗಿಗಳೇ ಎಚ್ಚರ, ಪಾರ್ಶ್ವವಾಯು ಇದ್ರೆ ಆತುರ ಪಡಬೇಡಿ. ನಕಲಿ ಇಂಜೆಕ್ಷನ್ ಕೊಟ್ಟು ವಂಚಿಸ್ತಾರೆ, ನಿಮ್ಮ ಪ್ರಾಣಕ್ಕೆ ಕುತ್ತು ತರ್ತಾರೆ. ಇಂಥ ಎಚ್ಚರಿಕೆಯ ಸಂದೇಶದಿಂದಲೇ ನಮ್ಮ ಇವತ್ತಿನ ಎಪಿಸೋಡ್ ಅನ್ನ ಪ್ರಾರಂಭಿಸುತ್ತಿದ್ದೀವಿ. ಕಾರಣ ಏನು ಗೊತ್ತಾ? ಈ ಪಾರ್ಶ್ವವಾಯು ರೋಗ ಯಾರಿಗೂ ಯಾವಾಗ ಬೇಕಾದರೂ ಬರಬಹುದು. ನಿಜವಾಗಿ ಸ್ಟ್ರೋಕ್ ಬರತಕ್ಕಂಥದ್ದು ಸ್ಮೋಕಿಂಗಿಂದ, ಕಂಟ್ರೋಲ್ ಮಾಡ್ಕೊಳ್ತಿರ್ತಕ್ಕಂಥ ಹೈ ಬ್ಲಡ್ ಪ್ರೆಷರಿಂದ, ಡಯಾಬಿಟಿಸ್ ಕಾಯಿಲೆಯಿಂದ, ಹಾರ್ಟ್ ಡಿಸೀಸ್ ಇದ್ದರೆ ಅಥವಾ ತಂಬಾಕು ಆ ಥರ ಇದನ್ನು ಸೇವನೆಗಳು ಮಾಡೋದ್ರಿಂದ ಸ್ಟ್ರೋಕ್ ಬರ್ತಕ್ಕಂಥ ಸಂಭವತೆ ಹೆಚ್ಚಿರ್ತದೆ. ಕೆಲವು ಸಲ ಜೆನೆಟಿಕ್ ಕಾರಣದಿಂದ ಸ್ಟ್ರೋಕ್ ಬರ್ತಕ್ಕಂಥ ಸಂಭವತೆ ಇರ್ತದೆ. ಅಲ್ಲದೆ ಈ ರೋಗಕ್ಕೆ ಶಾಶ್ವತ ಪರಿಹಾರವೇ ಇಲ್ಲ. ಯಾಕಂದ್ರೆ ಇವಾಗ ನಾವು ಪ್ಯಾರಾಲಿಸಿಸ್ ಅಂತಂದರೆ ಯಾವುದೋ ಒಂದು ಬ್ರೈನಿನ ಒಂದು ಪೋರ್ಷನ್ನು ಆ ಒಂದು ಸೆಲ್ಸ್ ಎಲ್ಲ ಏನಾಗ್ಬಿಡುತ್ತೆ, ಡೆಡ್ ಆಗಿಬಿಡುತ್ತೆ. ಯಾಕಾದ್ರೆ ಡೆಡ್ ಆಗುತ್ತೆ ಅಂದರೆ ಆ ಪೋರ್ಷನ್ಗೆ ಬ್ಲಡ್ ಹೋಗಲ್ಲ. ಸೊ ಆ ಪೋರ್ಷನ್ ಬ್ಲಡ್ ಹೋಗದೇ ಇರೋದ್ರಿಂದ ಆ ಜಾಗಕ್ಕೆ ಬ್ಲಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ನು ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ಸೊ ಆ ಪೋರ್ಷನ್ನಲ್ಲಿರುವಂಥ ಎಲ್ಲ ಸೆಲ್ಸು ಸತ್ತೋಗ್ಬಿಡುತ್ತೆ. ಬ್ರೈನಲ್ಲಿ ಯಾವುದೇ ಸೆಲ್ಲು ಡೆತ್ ಆದರೆ ಅದು ಮತ್ತೆ ರಿಕವರ್ ಆಗಲ್ಲ, ರೀಜನ್ರೇಟ್ ಆಗಲ್ಲ. ಬ್ರೈನ್ ಸೆಲ್ಸ್ ಅಥವಾ ನರ್ವ್ ಸೆಲ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಯಾವುದು ರೀಜನ್ರೇಟ್ ಆಗಲ್ಲ. ಅದೇ ಬೇರೆ ಜಾಗದಲ್ಲಿ ರೀಜನ್ರೇಟ್ ಆಗುತ್ತೆ. ಇವಾಗ ಲಂಗ್ಸಲ್ಲೋ ಅಥವಾ ಲಿವರ್ನಲ್ಲಿ ನಾವು ಒಂದಷ್ಟು ಸೆಲ್ಸ್ನ ತೆಗೆದುಬಿಟ್ರೆ, ಒಂದು ಪೋರ್ಷನ್ ಆಫ್ ದ ಲಿವರ್ ತೆಗೆದ್ರೆ ಅದು ಬೆಳ್ಕೊಂಡು ತಿರ್ಗಾ ಮಾಮೂಲಿ ಆಗ್ಬಿಡುತ್ತೆ. ಜೊತೆಗೆ ಪಾರ್ಶ್ವವಾಯು ನಿವಾರಣೆಗೆ ಇನ್ನೂ ಔಷಧಿಯನ್ನೇ ಕಂಡು ಹಿಡಿದಿಲ್ಲ. ಇಷ್ಟರವರೆಗೆ ಯಾವ ಮೆಡಿಸಿನ್ನು ಕಂಡುಹಿಡಿದಿಲ್ಲ ಯಾರನ್ನು. ಹಾಗೆ ಕಂಡುಹಿಡಿದಿದ್ರೆ ಯಾರ್ಯಾರಿಗೆ ಬರುತ್ತೆ ಅವ್ರಿಗೆಲ್ಲ ಕೊಡ್ಬೋದಾಗಿತ್ತು ನಾವು. ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಕ್ಯಾನ್ಸರ್ ಗೆಡ್ಡೆಯಿಂದ ಬಂದರೆ ತೆಗೆದ್ರೆ ಕಡಿಮೆ ಆಗುತ್ತೆ. ರಕ್ತ ಹೇಪ್ ಕಟ್ಟಿದ ಬ್ರೈನಲ್ಲಿ ಪಾರ್ಶ್ವವಾಯು ಥರ ಇದ್ದರೆ ಅದು ಕಡಿಮೆ ಆಗುತ್ತೆ. ರಕ್ತ ಚಲನೆಯಿಂದ ಕಡಿಮೆ ಆದರೆ ತುಂಬ ಟೈಮ್ ತಗೊಳುತ್ತೆ, ನಿಧಾನ ಆಗುತ್ತೆ. ಎಷ್ಟು ಉತ್ತಮ ಆಗುತ್ತೆ ಯಾರಿಗೂ ಹೇಳೋಕ್ಕಾಗಲ್ಲ. ಇನ್ನು ನಿಯಮಿತ ವ್ಯಾಯಾಮದಿಂದ ಮಾಂಸಖಂಡಗಳಿಗೆ ಬಲ ಬರುವ ರೀತಿ ಮಾಡಿದ್ರೆ ಒಂದಿಷ್ಟು ಚೇತರಿಕೆ ಕಾಣಬಹುದಂತೆ. ಇದು ಬಿಟ್ಟು ಕೆಲವು ಹೈ ರಿಸ್ಕ್ ಪೇಷಂಟ್ಗಳಿಗೆ ಸ್ಟ್ರೋಕ್ ಬರದೇ ಇರಲಿ ಅಂತ ಆಸ್ಪಿರಿನ್ ಅಂತ ಒಂದು ಸಿಂಪಲ್ ಮಾತ್ರೆ ತಗೊಳ್ಳೋದ್ರಿಂದ ಆ ಥರ ಪೇಷಂಟ್ಗೆ ಸ್ಟ್ರೋಕ್ ಬರ್ತಕ್ಕಂಥ ಸಂಭಾವನೆ ಕಡಿಮೆ ಆಗುತ್ತೆ. ಸ್ಟ್ರೋಕ್ ಬಂದಿರತಕ್ಕಂಥ ವ್ಯಕ್ತಿ 2-3 ಗಂಟೆ ಒಳಗಡೆ ಯಾವುದಾದ್ರು ಸ್ಟ್ರೋಕನ್ನು ನೋಡ್ಕೊಳ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋದರೆ ಅದಕ್ಕೆ ಬೇಕಾದಂಥ ಟೆಸ್ಟ್ಗಳನ್ನ ಮಾಡಿ ಸ್ಟ್ರೋಕ್ನ ಕನ್ಫರ್ಮ್ ಮಾಡಿ ಕೆಲವು ಇಂಟ್ರಾವಿನಸ್ ಇಂಜೆಕ್ಷನ್ಸ್ ಇದೆ, TPS ಅಂದ್ಕೊಂಡು ಕೊಡೋದ್ರಿಂದ ಸ್ಟ್ರೋಕಿಂದ ಬೇಗ ಉತ್ತಮ ಆಗತಕ್ಕಂಥ ಸಾಧ್ಯತೆಗಳಿರ್ತದೆ. ಇದು 3 ಗಂಟೆ ಒಳಗೆ ಹಾಸ್ಪಿಟಲ್ ತಲುಪಿದೆ. ಮೋಸದ ಜಾಲ ಇದೆ ಜೋಕೆ. ಆದ್ರೆ ಜನರಿಗೆ ಸುಳ್ಳು ಹೇಳಿ ಕಾಯಿಲೆಯನ್ನ ಗುಣಮುಖ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಜನರಿಗೆ ಮೋಸ ಮಾಡೋ ಮಹಾಜಾಲವೊಂದು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅದು ಪಾರ್ಶ್ವವಾಯುವಾದ ಅಸಹಾಯಕರನ್ನೇ ಟಾರ್ಗೆಟ್ ಮಾಡುತ್ತೆ. ಸೊ ನಿಮಗೆ ಇದು ಹೇಳ್ತಾರೆ, ಈ ಥರ ಪ್ಯಾರಾಲಿಸಿಸ್ ಆಗಿದೆ, ನಿಮಗೆ ನಾವು ಸರಿ ಮಾಡಿಬಿಡ್ತೀವಿ ಅಂತ ಹೇಳಿದಾಗ ಅವ್ರೊಂದು ಹೋಪ್ ಇರುತ್ತೆ ಅವ್ರಿಗೆ. ಆದರೆ ಎಲ್ಲೋ ಒಂದು ಕಡೆ ಅದು ಸಕ್ಸಸ್ ಆಗಬಹುದು. ಯಾವ ರೀತಿ ಅಂತಂದರೆ ನೋಡಿ, ಇವಾಗ ಪ್ಯಾರಾಲಿಸಿಸ್ ಆಗಿದೆ, ನಾವೇನು ಮಾಡ್ತೀವಿ, ಏನೇನೋ ಟ್ರೀಟ್ಮೆಂಟ್ಗಳು ಕೊಡ್ತೀವಿ, ಸಿಂಪಲ್ಲಾಗಿ ಸಪೋರ್ಟಿವ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಅದಕ್ಕೆ ಕೊಟ್ಟಾಗ ಏನು ಮಾಡ್ತೀವಿ, ನಾವು ಫಿಸಿಯೋಥೆರಪಿನ ಆ್ಯಡ್ ಮಾಡ್ತೀವಿ. ಈ ಫಿಸಿಯೋಥೆರಪಿನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಮಸಲ್ಸು ಸ್ವಲ್ಪ ಸ್ಟ್ರೆಂಥನ್ ಆಗುತ್ತೆ, ರಿಕವರ್ ಆಗುತ್ತೆ. ನಡೆಯೋಕ್ಕೇ ಆಗದೆ ಇರೋ ಒಂಚೂರು ಕೂತ್ಕೊಳ್ಳೋಂಗೆ ಆಗ್ತಾನೆ, ಅಥವಾ ನಡೆಯೋಂಗೆ ಆಗ್ತಾನೆ, ಒಂದು 2 ಹೆಜ್ಜೆ ಓಡೋಕ್ಕಾಗಲ್ಲ, ನಡೆಯೋಂಗೆ ಆಗ್ತಾನೆ. ಇದಾದಾಗ ಏನಾಗ್ಬಿಡುತ್ತೆ, ಆ ಒಂದು ಪೇಷಂಟ್ಗೆ ಸಮಾಧಾನ ಆಗುತ್ತೆ, ನೋಡಿದೆ ಇವ್ರು ಕೊಟ್ಟಿದ್ದ ಇಂಜೆಕ್ಷನ್ ನನಗೆ ಕೆಲಸ ಮಾಡ್ತು. ಅದು
ಈ ಸುದ್ದಿ ನಮ್ಮ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಆದ್ರೆ ಈ ಜಾಲದ ಮೂಲ ಕಂಡು ಹಿಡಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಲ್ಲದೆ ಇವರ ಮ್ಯಾಜಿಕ್ ಇಂಜೆಕ್ಷನ್ನ ಗುಟ್ಟುರಟ್ಟು ಮಾಡೋದು ದೊಡ್ಡ ಸವಾಲೇ ಸರಿ. ಆದ್ರೂ ಜನರಿಗೆ ಮೋಸ ಮಾಡೋ, ಅವರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಈ ತಂಡದ ರಹಸ್ಯ ಬಯಲು ಮಾಡಲೇಬೇಕು ಅಂತ ನಿರ್ಧರಿಸಿತು. ಈ ಮೋಸದ ಜಾಲದ ಮೂಲ ಹುಡುಕುತ್ತಾ ನಾವು ಉತ್ತರ ಕನ್ನಡ ಜಿಲ್ಲೆಗೆ ತೆರಳಿದ್ವಿ. ಇಲ್ಲಿ ಪಾರ್ಶ್ವವಾಯು ರೋಗಿಗಳಿಗೆ ಮ್ಯಾಜಿಕ್ ಇಂಜೆಕ್ಷನ್ ಕೊಟ್ಟು ವಂಚಿಸೋ ಕೇಂದ್ರಗಳು ಅಣಬೆಯಂತೆ ತಲೆ ಎತ್ತುತ್ತಿವೆ. ಆ ಕೇಂದ್ರಗಳ ಪೈಕಿ ನಾವು ಮೊದಲಿಗೆ ಭೇಟಿ ಕೊಟ್ಟಿದ್ದು ಕಾರವಾರದ ಹಳಗ ಪಕ್ಕದಲ್ಲಿರೋ ಗೋಪ್ಶಿಟ್ಟಾದಲ್ಲಿರೋ ಸೈಂಟ್ ಮೇರಿಸ್ ಪಾರ್ಶ್ವವಾಯು ಮತ್ತು ಅಂಗವಿಕಲ ಕೇಂದ್ರಕ್ಕೆ. ನಾವು ರಹಸ್ಯ ಕಾರ್ಯಾಚರಣೆ ಮಾಡೋ ಸಲುವಾಗಿ ಸ್ಟ್ರೋಕ್ ಆಗಿರೋ ರೋಗಿಗಳ ರೀತಿ ನಾಟಕ ಆಡಿ ಕೇಂದ್ರದೊಳಗೆ ತೆರಳಿದೆವು. ಅಲ್ಲಿ ಜನಜಾತ್ರೆಯೇ ಸೇರಿತ್ತು. ಆ ದೃಶ್ಯ ಕಂಡಾಗ ನಮಗೆ ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಗಾದೆ ನೆನಪಾಯ್ತು ನೋಡಿ. ರಹಸ್ಯ ಕಾರ್ಯಾಚರಣೆಗಾಗಿ ನಾವು ಪಾರ್ಶ್ವವಾಯು ರೋಗಿಗಳ ರೀತಿ ವೇಷ ಧರಿಸಿ ಸೈಂಟ್ ಮೇರಿಸ್ ಆರೋಗ್ಯ ಕೇಂದ್ರದೊಳಗೆ ನುಗ್ಗೇ ಬಿಟ್ವಿ. ಆಗ ಅಲ್ಲಿ ನಮ್ಗೆ ಅಚ್ಚರಿಯೇ ಕಾದಿತ್ತು. ಯಾಕೆ ಗೊತ್ತಾ? ಅಲ್ಲಿ ಪ್ರಾಣಿಗಳಿಗೆ ಕೊಡೋ ದೊಡ್ಡ ದೊಡ್ಡ ಇಂಜೆಕ್ಷನ್ ಅನ್ನ ಮನುಷ್ಯರಿಗೆ ಚುಚ್ಚುತ್ತಿದ್ರು.